ಲ್ಯಾಂಡ್ ಸರ್ವೇಯರ್ ಆಸ್ಪಿರೆಂಟ್ಸ್ಗೆ ಯಾಕೆಂತಂದ್ರೆ ಇವತ್ತು ನಿನ್ನೆದೆಲ್ಲ ಕನಸು ತುಂಬ ವರ್ಷದಿಂದ ಕನಸು ಕಟ್ಕೊಂಡಿದ್ದೀರಾ. ನಿಮ್ಗೆಲ್ಲರಿಗೂ ಏನಪ್ಪ ಅಂತಂದ್ರೆ ಇವತ್ತು ಒಂದು ಗುಡ್ ನ್ಯೂಸ್. ನಾನು ಒಂದೆರಡು ದಿನ ಅಲ್ಲ, ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿ ನಂಬರ್ ಆಫ್ ವೇಕೆನ್ಸಿನೂ ಜಾಸ್ತಿ ಮಾಡಿಸಿದ್ವಿ. ಅದಕ್ಕೆ ಪಾಪ ಎಲ್ಲ ಸ್ಟೂಡೆಂಟ್ಸು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರಿ. ಹಂಗಾಗಿ ಆ ಒಂದು ನಂಬರ್ ಆಫ್ ವೇಕೆನ್ಸಿನೂ ಜಾಸ್ತಿ ಮಾಡಿಸಿದ್ವಿ. ಅದ್ರ ನಂತರ KPSC ಇಂದ KA ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದೆರಡಲ್ಲ ಮಲ್ಟಿಪಲ್ ಟೈಮ್ಸು ಒಂದು 4 ರಿಂದ 5 ಸತಿ ಮಿನಿಸ್ಟರ್ ಸರ್ಗೆ ಹೋಗಿ ಮನೆಗೆ ಹೋಗಿ ಭೇಟಿ ಮಾಡಿದ್ವಿ. ಕೃಷ್ಣ ಬೈರೇಗೌಡರು ಸರ್ಗೆ ಹೋಗಿ ಭೇಟಿ ಮಾಡಿದ್ವಿ, ಸಾಕಷ್ಟು ಮನವಿ ಮಾಡ್ಕೊಂಡಿದ್ವಿ. ಹಂಗಾಗಿ ಆ ಒಂದು ನೋಟಿಫಿಕೇಶನ್ಸ್ KPSC ಇಂದ KA ಕೊಡಿಸೋದಕ್ಕೆ ಒಂದು ಸಾಧ್ಯ ಆಯ್ತು. ಯಾಕೆಂತಂದ್ರೆ ಅದೊಂದೇ ಅಂತಲ್ಲ, ನಾವು ಸಾಕಷ್ಟು ಬಾರಿ ಮೀಟಿಂಗ್ ಮಾಡ್ಕೊಂಡಿದ್ವಿ, ಮತ್ತೆ ಒಂದು ಪ್ರತಿಭಟನೆ ಮಾಡ್ಬೇಕಂತನೂ ಇದು ಮಾಡಿದ್ವಿ. ಒಂಥರ ಪ್ರತಿಭಟನೆ ರೂಪದಲ್ಲಿ ನಾವು RPC ಲೇಔಟ್ ಅಲ್ಲಿ ಇರುವ ಒಂದು ನಮ್ಮ ಪ್ರಕಾಶ್ ಗುರುಜಿ ಒಂದು ಮನೆ ಒಳಗಡೆ, ಅಂದ್ರೆ ಯೋಗ ಸೆಂಟರ್ ಒಳಗಡೆ ಮೇಲ್ಗಡೆ ಅವರು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಲ್ಟಿಪಲ್ ಟೈಮ್ಸ್ ನಾವು ಮೀಟಿಂಗ್ ಮಾಡಿಕೊಂಡು ಇವನ್ ಅಗ್ರಿಕಲ್ಚರ್ ಆಫೀಸರ್ ನಾವು ನೋಟಿಫಿಕೇಶನ್ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ KPSC ಇಂದ KA ಕೊಡಿಸೋದಕ್ಕೂ ಅಷ್ಟೇ ಮಲ್ಟಿಪಲ್ ಟೈಮ್ಸ್ ಅದನ್ನ ನಾವು ಯೂಸ್ ಮಾಡಿಕೊಂಡು ಇವನ್ ಲ್ಯಾಂಡ್ ಸರ್ವೇರ್ದು ಅಷ್ಟೇ ತುಂಬಾ ಸತಿ ಮೀಟಿಂಗ್ ಮಾಡಿ, ವಿಡಿಯೋ ಮಾಡಿ, ಸಾಕಷ್ಟು ಬಾರಿ ಟ್ವೀಟ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. 1-2 ಸತಿ ಅಲ್ಲ, ತುಂಬಾ ಸತಿ ನಾವು ಕರೆದಾಗೆಲ್ಲ ಇವನ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಮನೆ ಅವ್ರ ಮನೆ ಹತ್ರ ಬರೋಕ್ಕೂ ನೀವು ತುಂಬಾ ಸತಿ ಇದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ವಿ. ಮತ್ತೆ ಒಂದು ವಿಧಾನಸೌಧ ಹೋಗ್ಬೇಕಾದ್ರೂ ಅಷ್ಟೇ ಸಾಕಷ್ಟು ಬಾರಿ ಸ್ಟೂಡೆಂಟ್ಸ್ ಇವತ್ತು ನಾವು ನಿಮ್ ಮುಂದೆ ನಿಂತ್ಕೊಂಡಿರ್ಬೋದು, ಆದ್ರೆ ಇದೆಲ್ಲದಕ್ಕೂ ಕಾರಣ ನೀವೇ. ನಿಮ್ಮಿಂದ ಇವತ್ತು KPSC ಇಂದ KA ಓದೋಕೆ ಸಾಧ್ಯವಾಗಿರೋದು. ನಾನು ಕಂಟಿನ್ಯೂಸ್ ಆಗ ಏನೋ ಒಂದು ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಮಾಡಿಸೋದಕ್ಕಿರ್ಬೋದು, ಈ ಒಂದು KPSC ಇಂದ KAಗೆ ಟ್ರಾನ್ಸ್ಫರ್ ಮಾಡಿಸಿದಕ್ಕೂ ನಿಮ್ಮ ಸಪೋರ್ಟ್ ಇಂದ ಆಗಿರೋದು. ಯಾಕೆಂದ್ರೆ ನಮ್ಮ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಹಗ್ಲು ರಾತ್ರಿ ಕಷ್ಟಪಟ್ಟು ಲೈಬ್ರರಿಲಿ ಏನು ಓದ್ತಾ ಇರ್ತಿರಲ್ಲ, ನಿಮಗೆ ಒಂದು ಹುದ್ದೆ ಸಿಗ್ಬೇಕಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪ್ರಯತ್ನ ಮಾಡಿರೋದು. ಮತ್ತೆ ಈ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಂತಹ ಪ್ರಕಾಶ್ ಗುರುಜಿಗೆ ಅವರಿಗೆ ನೀವು ಎಷ್ಟು ಥ್ಯಾಂಕ್ಸ್ ಧನ್ಯವಾದ ಹೇಳಿದ್ರು ಕಡಿಮೆನೆ. ಯಾಕೆಂದ್ರೆ ಸ್ಟೂಡೆಂಟ್ಸ್ಗೆ ಕಷ್ಟ ಸುಖ ಮತ್ತೆ ಅಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಊಟದ ವ್ಯವಸ್ಥೆ ಮತ್ತೆ ತಿಂಡಿ ವ್ಯವಸ್ಥೆ, ಯಾವುದೇ ಸ್ಟೂಡೆಂಟ್ಸ್ಗೆ ಕಷ್ಟ ಅಂದಾಗ ಎಷ್ಟೊಂದು ದುಡ್ಡಿನ ವ್ಯವಸ್ಥೆ ಇರ್ಬೋದು, ಎಲ್ಲಾ ರೀತಿನೂ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಯಾಕೆಂದ್ರೆ ಈ ಒಂದು ಬೆಂಗಳೂರಲ್ಲಿ ಇಷ್ಟೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮಗೆ ಇವತ್ತಲ್ಲ ಡೇ 1 ಇಂದ ನನಗಂತೂ ಸುಮಾರು 10-15 ವರ್ಷದಿಂದ ಕಂಟಿನ್ಯೂಸ್ ಆಗಿ ನನ್ಗೆ ಏನಂದ್ರೆ ನಮ್ಮ ಗುರುಗಳವರು. ಹಂಗಾಗಿ ನನಗೆ ಎಲ್ಲ ಯಾವುದೇ ತೊಂದರೆ ಆದ್ರೂ ಅವ್ರು ನನ್ನ ಜೊತೆ ನಿಂತ್ಕೊಂಡ್ರೆ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದು ಮಾಡಿದ್ದಾರೆ. ಹಂಗಾಗಿ ಇವತ್ತು ಸ್ಟೂಡೆಂಟ್ಸ್ಗೂ ಅಷ್ಟೇ ಏನೇ ಸಮಸ್ಯೆ ಇದ್ರೂ ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ಕೊಂತೀವಿ, ಚರ್ಚೆ ಮಾಡ್ತೀವಿ. ಈ ವಿಚಾರವಾಗಿ ಅಗ್ರಿಕಲ್ಚರ್ ಆಫೀಸರ್ ಆಸ್ಪಿರೆಂಟ್ಸ್ ಮತ್ತೆ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು, ಅಭಿನಂದನೆಗಳು ತಿಳಿಸಿದ್ರು ಕಡಿಮೆನೆ. ಮತ್ತೆ ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಅಗ್ರಿಕಲ್ಚರ್ ಆಫೀಸರು ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಲ್ಯಾಂಡ್ ಸರ್ವೇರ್ದು ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪಾ ಅಂತಂದ್ರೆ ತುಂಬಾ ಸೀರಿಯಸ್ ಆಗಿ ಓದ್ಕೊಳ್ಳಿ. ಯಾಕೆಂದ್ರೆ KPSC ಇಂದ ನಾವು ಲಾಸ್ಟ್ ಒಂದು 15-20 ದಿನದಿಂದ ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾನೆ ಇದೀವಿ. KPSC ಇಂದ KA ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಸುಮಾರು ಒಂದು 15-20 ದಿವಸ ಮುಂಚೆನೆ ಗೊತ್ತಿತ್ತು. ಯಾಕೆಂದ್ರೆ KPSC ಇಂದ KA ಕೊಡ್ಬೇಕಂತ ಹೇಳ್ಬಿಟ್ಟು ಇನ್ಕ್ಲೂಡಿಂಗ್ ಸಚಿವರು ನಿರ್ಧಾರ ಮಾಡಿದ್ರು, ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲೂ ಹಂಗೆ ಮಾತಾಡ್ತಾ ಇದ್ರು. ಇವತ್ತು ಅಫಿಷಿಯಲಿ ನಾನು KPSC ಭೇಟಿ ಮಾಡಿದಾಗ KPSC ಇಂದ ನಮಗೆ ತಿಳಿದು ಬಂದಿದ್ದೇನಂತಂದ್ರೆ KPSCಗೆ ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ಸ್ ಕೊಡ್ತಾ ಇಲ್ಲ, ಮತ್ತೆ KAಗೆ ಕೊಡ್ತಾರೆ. ಮತ್ತೆ ಡಿಪಾರ್ಟ್ಮೆಂಟ್ ಅಷ್ಟೇ ನಾವು ತಿಳ್ಕೊಂಡಾಗ ಡಿಪಾರ್ಟ್ಮೆಂಟ್ ಅವರು ಸುಮಾರು ನೆಕ್ಸ್ಟ್ ಒಂದು 10-15 ದಿನದಲ್ಲಿ KA ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು, ನೋಟಿಫಿಕೇಶನ್ಸ್ ಆಗೋ ಸಾಧ್ಯತೆ ಇದೆ. ದಯವಿಟ್ಟು ಎಲ್ಲ ಆಸ್ಪಿರೆಂಟ್ಸ್, ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ತುಂಬಾ ಸೀರಿಯಸ್ ಆಗಿ ಓದ್ಕೊಳ್ಳಿ. ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಸ್ಪಿರೆಂಟ್ಸ್ ಅಷ್ಟೇ ತುಂಬಾ ಸೀರಿಯಸ್ ಆಗಿ ಓದ್ಕೊಳ್ಳಿ. ಟೈಮ್ ಇಲ್ಲ, ನಿಮಗೆ ಏನ್ ಬೇಕಿತ್ತು ಅದನ್ನೆಲ್ಲ ನಾವು ಮಾಡಿಸ್ಕೊಟ್ಟಿದೀವಿ. ಯಾಕೆಂದ್ರೆ 1-2 ದಿನದ ಶ್ರಮ ಅಲ್ಲ, ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿದೀವಿ. 1-2 ಟ್ವೀಟ್ ಅಲ್ಲ, ಮತ್ತೆ 1-2 ಬಾರಿ ವಿಸಿಟ್ ಮಾಡಿರೋದೆಲ್ಲ, ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿರೋದಕ್ಕೆ ಮತ್ತೆ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಂತಹ ಸಹಕರಿಸಿದಂತ ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಯಾವುದೇ ವಿದ್ಯಾರ್ಥಿಗಳ ಸಮಸ್ಯೆ ಇದ್ರು ನಮಗೆ ತಿಳಿಸಿ. ಯಾವುದೇ ಇರ್ಲಿ, ಅದು 1 ಸ್ಟೂಡೆಂಟ್ಸ್ ಇರ್ಲಿ, 1,000 ಜನದಿರ್ಲಿ, ಏನೇ ಇದ್ರು ಸಮಸ್ಯೆಗಳನ್ನು ತಿಳಿಸಿ, ಆ ಸಮಸ್ಯೆಗಳನ್ನು ಬಗೆಹರಿಸೋಣ. ಯಾಕೆಂದ್ರೆ 1 ಪ್ರಾಬ್ಲಮ್ಸ್ ಅಂದ್ರೆ ದೇರ್ ಆರ್ 1000 ಸೊಲ್ಯೂಷನ್ಸ್ ಇದೆ. ಎಲ್ಲರೂ ಬಿ ಪಾಸಿಟಿವ್, ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ನೀವು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.